ನಿನ್ನೆ ಸರ್ಕಾರದ ಭಾಷಣವನ್ನ ಓದದೆ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ವಿಧಾನಸಭೆಯಿಂದ ಹೊರನಡೆದಿದ್ದರು. ಹೀಗಾಗಿ ಗೋ ಬ್ಯಾಕ್ ಗವರ್ನರ್ ಕ್ಯಾಂಪೇನ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸರ್ಕಾರದ ಭಾಷಣ ಓದದ ರಾಜ್ಯಪಾಲ ಗೆಹ್ಲೋಟ್ ಗೋ ಬ್ಯಾಕ್ ಗವರ್ನರ್ ಕ್ಯಾಂಪೇನ್ಗೆ ಚಿಂತನೆ. ಕ್ಯಾಬಿನೆಟ್ನಲ್ಲಿ ಈ ಕುರಿತು ವಿಸ್ತೃತ ಮಾತುಕತೆ. ಕಾನೂನಿನಲ್ಲಿ ಗವರ್ನರ್ ನಡೆಗೆ ಅವಕಾಶವಿದೆಯಾ? ಹಾಗಾದ್ರೆ ಭಾಷಣ ಓದಿದ ಗವರ್ನರ್ ನಡೆ ಸಂವಿಧಾನಬದ್ಧವೇ? ಕಾನೂನು ತಜ್ಞರೊಟ್ಟಿಗೆ ರಾಜ್ಯ ಸರ್ಕಾರ ಅವಲೋಕನವನ್ನ ಕೂಡ ಮಾಡಿಕೊಳ್ತಾ ಇರುವಂತದ್ದು, ಅಭಿಪ್ರಾಯವನ್ನ ಸಂಗ್ರಹ ಮಾಡಲು ಮುಂದಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಸರ್ಕಾರದ ಭಾಷಣವನ್ನ ಓದದೆ ಗವರ್ನರ್ ಗೆಹ್ಲೋಟ್ ಅವರು ಮೂರೇ ಲೈನ್ ಓದಿ ಹೊರ ನಡೆದ್ರು. ಇಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಲಾಟೆಗಳು ಕೂಡ ಆಯಿತು. ಅಲ್ಲಿನ ಜನರು ಅಂದರೆ ಅಲ್ಲಿನ ನಾಯಕರು, ಸಚಿವರು ಎಲ್ಲರೂ ಕೂಡ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರ ಇದೀಗ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಅಧಿವೇಶನ. ಎರಡನೇ ದಿನಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆಯನ್ನ ಉದ್ದೇಶಿಸಿ ಒಂದು ಮಾತುಕತೆ ಆಡುವಂತಹ, ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡೋದು ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರ ಕರ್ತವ್ಯ. ಆದರೆ ಸಂವಿಧಾನದ ಕಲಂ 176, 163ರ ಅಡಿಯಲ್ಲಿ ಸರ್ಕಾರದ ಸಚಿವ ಸಂಪುಟ ಓದಿಲ್ಲ. ಇನ್ನು ಹೋರಾಟ ಮಾಡೋಕೆ ತೀರ್ಮಾನವನ್ನ ಕೂಡ ಮಾಡಿರುವಂಥದ್ದು ಸರ್ಕಾರ. ಗೋ ಬ್ಯಾಕ್ ಗವರ್ನರ್ ಕ್ಯಾಂಪೇನ್ಗೆ ತೀರ್ಮಾನವನ್ನ ಮಾಡಲಾಗಿದೆ. ರಾಷ್ಟ್ರಪತಿಗೂ ದೂರು ನೀಡಲು ಸರ್ಕಾರ ನಿರ್ಧಾರವನ್ನ ಮಾಡಿರುವಂಥದ್ದು. ಭಾಷಣ ಓದದೆ ಅಲ್ಲಿಂದ ಹೋಗಿದ್ದಾರೆ. ಹೀಗಾಗಿ ಇವತ್ತು ಆಗಮಿಸಿದ್ರೆ ಗೋ ಬ್ಯಾಕ್ ಗವರ್ನರ್ ಎನ್ನುವಂತಹ ಕ್ಯಾಂಪೇನ್ ಅನ್ನ, ಅಭಿಯಾನವನ್ನ ಮಾಡೋಕೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು. ಹೀಗಾಗಿ ಒಂದು ವೇಳೆ ರಾಜ್ಯಪಾಲರ ನಡೆಯಲ್ಲಿ ಲೋಪವಿದ್ರೆ ಹೋರಾಟವನ್ನ ಮಾಡೋಕೆ ತೀರ್ಮಾನವನ್ನ ಮಾಡಿರುವಂಥದ್ದು ಸರ್ಕಾರ. ಹೀಗಾಗಿ ಗೋ ಬ್ಯಾಕ್ ಗವರ್ನರ್ ಕ್ಯಾಂಪೇನ್ಗೆ ತೀರ್ಮಾನವನ್ನ ಮಾಡಿ ರಾಷ್ಟ್ರಪತಿಗೂ ಕೂಡ ದೂರನ್ನ ನೀಡೋಕೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ನೋಡಿ, ನಿನ್ನೆ ಕೂಡ ಕ್ಯಾಬಿನೆಟ್ ಮೊದಲನೇ ದಿನ, ಆದ್ರೆ ಗವರ್ನರ್ ಅವರು ಭಾಷಣವನ್ನ ಓದಿಲ್ಲ. ಭಾಷಣ ಓದೋದು ರಾಜ್ಯಪಾಲರ ಕರ್ತವ್ಯ ಆಗಿದೆ. ಆದ್ರೆ ಸಂವಿಧಾನದ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಈ ಕುರಿತಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ. ಹಾಗೆ ಗೋ ಬ್ಯಾಕ್ ಗವರ್ನರ್ ಕ್ಯಾಂಪೇನ್ಗೆ ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಕಾವ್ಯ, ಖಂಡಿತ ಈ ಮನ್ರೇಗಾ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ವಿಶೇಷ ಅಧಿವೇಶನ ಕರೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವುದೇ ಒಂದು ಅಧಿವೇಶನ ಅಂದ್ರೆ ವರ್ಷದ ಅಧಿವೇಶನ ಪ್ರಾರಂಭ ಆಗ್ಬೇಕಾದ್ರೆ ರಾಜ್ಯಪಾಲರು ಭಾಷಣ ಮಾಡೋದು ಒಂದು ವಾಡಿಕೆ ಆಗಿರುತ್ತೆ. ಅದರಂತೆ ನಿನ್ನೆ ಏನು ರಾಜ್ಯಪಾಲರು ಏನು ವಿಧಾನಸೌಧಕ್ಕೆ ಬರ್ತಾರೆ, ಅಲ್ಲಿ ಪ್ರಮುಖವಾಗಿ ಸರ್ಕಾರ ಸಲ್ಲಿಕೆ ಮಾಡಿರ್ತಕ್ಕಂತ ಭಾಷಣ ಒಂದು ಪ್ರತಿ ನೋಡಿ ಕೇವಲ 2 ಸಾಲುಗಳನ್ನ ಹೇಳಿ ಏನು ಜೈ ಕರ್ನಾಟಕ ಅಂತ ಹೇಳಿ ರಾಜ್ಯಪಾಲರು ಅಲ್ಲಿಂದ ತೆರಳುತ್ತಾರೆ. ಈ ಒಂದು ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಕೂಡ ಒಂದು ಆಕ್ರೋಶನವರಾಗ್ತಿದ್ರು. ರಾಜ್ಯಪಾಲರು ಬಿಜೆಪಿ ಏಜೆಂಟ್ ರೀತಿ ವರ್ತನೆ ಮಾಡ್ತಿದ್ದಾರೆ. ಸರ್ಕಾರ ಕೊಟ್ಟಿರ್ತಕ್ಕಂತ ಭಾಷಣವನ್ನ ಪೂರ್ತಿಯಾಗಿ ಓದದೆ ರಾಜಕೀಯ ಒಂದು ವೈಷಮ್ಯಕ್ಕೆ ಕಾರಣ ಮಾಡಿಕೊಡ್ತಿದ್ದಾರೆ ಅಂತ ಇನ್ನು ಸಿದ್ದರಾಮಯ್ಯ ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಕೂಡ ಏನು ಆಕ್ರೋಶನವರಾಗ್ತಿದ್ರು. ಇದರ ಜೊತೆಗೆ ನಿನ್ನೆ ಏನು ಸಚಿವ ಸಂಪುಟ ಸಭೆ ಕೂಡ ನಡೀತಾ, ಆ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಏನು ಈ ರಾಜ್ಯಪಾಲರದ ಒಂದು ನಡೆಯನ್ನ ಖಂಡಿಸಿ ಏನು ಗೋ ಬ್ಯಾಕ್ ರಾಜ್ಯಪಾಲರ ಎಂಬ ಒಂದು ಚರ್ಚೆಯನ್ನ ನಿನ್ನೆ ಸಚಿವ ಸಂಪುಟದಲ್ಲಿ ನಡೆಸಿರುವಂತದ್ದು. ಇದರ ನಡುವೆ ಇಂದು ಪ್ರಮುಖವಾಗಿ ಸಿಎಂ ನ ಏನು ಅಧಿಕೃತ ಕಾವೇರಿ ನಿವಾಸದಲ್ಲಿ ಸಚಿವರ ಜೊತೆ ಮೀಟಿಂಗ್ ನ ಕರೆದಿದ್ದಾರೆ. ಇಲ್ಲಿ ಪ್ರಮುಖ ಇವನು ಮೀಟಿಂಗ್ ನ ಅಜೆಂಡಾ ಏನಂದ್ರೆ, ನಿನ್ನೆ ನಡೆದಿರ್ತಕ್ಕಂಥ ಏನು ಅಧಿವೇಶನದ ಮೊದಲ ದಿನದಲ್ಲಿ ರಾಜ್ಯಪಾಲರು ಹೇಗೂ ಕೂಡ ಏನು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಆಗಿರ್ಬೋದು, ಮತ್ತೆ ಮನ್ರೇಗಾ ವಿಚಾರ ಹೇಗೂ ಕೂಡ ಭಾಷಣದಲ್ಲಿ ಓದ್ಲಿಲ್ಲ. ಹೀಗಾಗಿ ಮುಂದಿನ ಅಧಿವೇಶನದ ಅಂದ್ರೆ ಪ್ರಸ್ತುತ ನಡೆಯುತ್ತಿರುವಂತ ಏನು ಮುಂದಿನ ದಿನಗಳಲ್ಲಿ ಏನು ಮನ್ರೇಗಾ ವಿಚಾರವಾಗಿ ಸಚಿವರು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ಬೇಕು. ಉಭಯ ಸದನದಲ್ಲೂ ಕೂಡ ಏನು ಪ್ರತಿಪಕ್ಷಗಳು ಮಾಡುವಂತ ಟೀಕೆಗಳಿಗೆ ಕರೆಕ್ಟ್ ಆಗಿ ಉತ್ತರನ ಕೊಡಬೇಕು. ಆ ನಿಟ್ಟಿನಲ್ಲಿ ಸಚಿವರು ಅವ್ರದೇ ಆದ ಒಂದು ತಯಾರಿಯನ್ನ ನಡೆಸ್ಕೊಳ್ಬೇಕೆಂಬ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಇಂದು ಸಭೆಯನ್ನ ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಏನು ಎಚ್.ಕೆ. ಪಾಟೀಲ್ ಆಗಿರ್ಬೋದು, ದಿನೇಶ್ ಗೌಡರು ಆಗಿರ್ಬೋದು, ಬಹುತೇಕ ಹಿರಿಯ ಸಚಿವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಸಭೆ ಕೂಡ ಆರಂಭ ಆಗಿದೆ.
ಈ ಒಂದು ಸಭೆ ಪ್ರಮುಖವಾಗಿ ಮನ್ರೇಗಾ ವಿಚಾರ, ಅದರಲ್ಲೂ ಕೂಡ ಏನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಮನ್ರೇಗಾ ವಿಚಾರವಾಗಿ ಏನು ವಿದ್ಯಾರಾಮ್ಜಿ ಯೋಜನೆಯನ್ನ ಪರಿಷ್ಕರಣೆ ಮಾಡಿತು, ಆ ಒಂದು ಯೋಜನೆಯ ಒಂದು ರೂಪುರೇಷೆಗಳನ್ನ ವಿಚಾರವಾಗಿ ಪ್ರತಿಪಕ್ಷಗಳು ಮಾಡುವಂತ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಡಬೇಕು, ಜೊತೆಗೆ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ಬೇಕು ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಮೀಟಿಂಗ್ ನ ಕರೆದಿರುವಂತದ್ದು. ಇದರ ಜೊತೆಗೆ ಏನು ಪ್ರತಿಪಕ್ಷಗಳು ಮಾಡುವಂತ ಟೀಕೆ ಟಿಪ್ಪಣಿಗಳಿಗೆ, ಆಡಳಿತ ಮೇಲೆ ಪಾರದರ್ಶಕ ಮೇಲೆ ಮಾಡುವಂತ ಟೀಕೆ ಟಿಪ್ಪಣಿಗಳಿಗೆ ಸರ್ಕಾರದ ಪರವಾಗಿ ಸಮರ್ಥವಾಗಿ ಉತ್ತರ ಕೊಡಬೇಕೆಂಬ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಸಚಿವರಿಗೆ ಸೂಚನೆ ಕೊಡುವಂತ ಸಾಧ್ಯತೆ ಇದೆ. ಕವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.